ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾನೂನು ಪದವಿನಲ್ಲಿ ಓದ್ತಕ್ಕಂಥ ಇರುವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ಆ ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಸ್ಥಿತಿ ಅಪ್ರೂವ್ಡ್ ಆಗಿದೆನೋ ಅಥವಾ ರಿಜೆಕ್ಟ್ ಆಗಿದೆನೋ ಅಂತ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟ್ ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಂಬಿಟ್ಟು swd-services.karnataka.gov.in ಅಂತ ಸರ್ಚ್ ಮಾಡಿ. ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೋಡ್ಕೋಬೋದು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಂತ ಕಾಣಿಸ್ತಿದೆಯಲ್ವಾ, ಅದ್ರ ಕೆಳಗಡೆ ಹಂಗೆ ಕೆಳಗಡೆ ಬಂದರೆ ಕಾನೂನು ಪದವೀಧರರಿಗೆ ಶಿಷ್ಯ ವೇತನ ಅಂತ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಜಿಲ್ಲೆ ವೈಸ್ನು ಕೊಟ್ಟಿದ್ದಾರೆ. ನೋಡ್ಕೋಬೋದು ಈ ಡಿಸ್ಟ್ರಿಕ್ಟ್ ವೈಸ್ ಇದೆ, ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಮತ್ತು ಫ್ರೆಶ್ ಅಪ್ಲಿಕೇಶನ್ಸ್ ಎಷ್ಟು ಮತ್ತು ರಿನವೆಲ್ ಅಪ್ಲಿಕೇಶನ್ಸ್ ಎಷ್ಟು ಮತ್ತು ಪೆಂಡಿಂಗ್ ಅಪ್ಲಿಕೇಶನ್ಸ್ ಎಷ್ಟು ಮತ್ತು ಅಪ್ರೂವ್ಡ್ ಬೈ ಸೆಲೆಕ್ಷನ್ ಕಮಿಟಿ ಎಷ್ಟು ಮತ್ತು ಸಬ್ಮಿಟ್ ಪ್ರೊಸೀಡಿಂಗ್ಸ್ ಎಷ್ಟು ಮತ್ತು ಅಪ್ರೂವ್ಡ್ ಫಾರ್ ಸ್ಟಿಪೆಂಡ್ ಎಷ್ಟು ಮತ್ತು ಅಮೌಂಟ್ ರಿಲೀಸ್ ಆಗಿದೆನೋ ಮತ್ತು ಅಮೌಂಟ್ ಏನು ರಿಲೀಸ್ ರಿನವಲ್ ಸ್ಟೂಡೆಂಟ್ಗೂ ರಿಲೀಸ್ ಆಗಿದೆನೋ ಇಲ್ವೋ ಮತ್ತು ರಿಜೆಕ್ಟ್ ಅಪ್ಲಿಕೇಶನ್ಸ್ ಎಷ್ಟಾಗಿದೆ. ಈಗ ನಿಮ್ಮದು ಯಾವ ಜಿಲ್ಲೆ ಐತೆ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ತಾಲೂಕು ಬರುತ್ತೆ. ನಿಮ್ಮ ತಾಲೂಕು ಯಾವುದಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ಬೋದು ಇಲ್ಲಿ ನಿಮ್ಮ ನೇಮ್ ಶೋ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ ID ಶೋ ಆಗುತ್ತೆ ಮತ್ತು ನೀವು ಫ್ರೆಶರ್ ಅಥವಾ ರಿನ್ಯೂವಲ್ ಅಂತಲೂ ಶೋ ಆಗುತ್ತೆ ಮತ್ತು ಅಪ್ಲಿಕೇಶನ್ ನೇಮ್ ಶೋ ಆಗುತ್ತೆ, ನಿಮ್ಮ ಜೆಂಡರ್ನು ಇಲ್ಲಿ ಶೋ ಆಗುತ್ತೆ ಮತ್ತು ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ಕ್ವಾಲಿಫಿಕೇಷನ್ ಏನು ಮಾಡಿದ್ದೀರಾ ಮತ್ತು ಕ್ಯಾಸ್ಟು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಏನು ರಿಜೆಕ್ಟ್ ಆಗಿದೆಯೋ ಅಥವಾ ಏನು ಪ್ರೊಸೆಸಿಂಗ್ ಅಥವಾ ಪೆಂಡಿಂಗ್ನಲ್ಲಿದೆಯೋ, ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯೋ ಇಲ್ವ ಅಂತ ಇಲ್ಲೆಲ್ಲ ಶೋ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.